ನಮಸ್ಕಾರ ಸ್ನೇಹಿತರೆ, ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಲ್ಲಿ ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳ ಕುರಿತು ಕೆಲವೊಂದು ಅಪ್ಡೇಟ್ಸ್ ಆದರೆ ಬರ್ತಿರುವಂಥದ್ದು ನೋಡಿ ಸ್ನೇಹಿತರೆ. ಕಾಂಗ್ರೆಸ್ 5 ಗ್ಯಾರಂಟಿಗಳು ರದ್ದು ಮಾಡಬೇಕು ಅಂತ ಇಲ್ಲಿ ಕಾಂಗ್ರೆಸ್ ಶಾಸಕರೇ ಒಂದು ಮನವಿಯನ್ನ ಮಾಡ್ತಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರ ಬಳಿ. ಯಾಕೆ ಮನವಿ ಮಾಡ್ತಿದ್ದಾರೆ, ಏನು ನಡೀತಿದೆ, ಏನು ಅನ್ನುವಂಥದ್ದೆಲ್ಲ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ ಅನ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳನ್ನ ರದ್ದು ಮಾಡಿಬಿಡಿ ಅಂತ ಇಲ್ಲಿ ಕಾಂಗ್ರೆಸ್ ಶಾಸಕರೇ ಮನವಿ ಮಾಡ್ತಿರುವಂತದ್ದು. ಬೇರೆ ಏನಕ್ಕೂ ಕಾಸು ಸಾಕಾಗ್ತಿಲ್ವಂತೆ. ಈಗ ಏನು ಈ ಒಂದು ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳಿದಾವೋ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆ, ಇವೊಂದು ಏನು ಪಂಚ 5 ಗ್ಯಾರಂಟಿ ಯೋಜನೆಗಳಿದಾವೋ ಈ ಒಂದು ಯೋಜನೆಗಳ ಹಣ ಕೊಡಕ್ಕೇನೆ ಸರ್ಕಾರದ ಎಲ್ಲಾ ಫಂಡ್ಸ್ ಹೋಗ್ತಿದೆ, ಎಲ್ಲಾ ಹಣ ಖಾಲಿ ಆಗ್ತಿದೆ. ಅದರಿಂದ ಯಾವ್ದಾದ್ರು ಒಂದೆರಡು ಗ್ಯಾರಂಟಿ ಯೋಜನೆಗಳನ್ನಾದ್ರೂ ರದ್ದು ಮಾಡಬೇಕು ಅಂತ ಇಲ್ಲಿ ಕಾಂಗ್ರೆಸ್ ಶಾಸಕರ ಮನವಿ ಮಾಡ್ತಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರ ಬಳಿ. ಆದ್ರೆ ಈ ರೀತಿಯಾಗಿ ಏನಾದ್ರು ರದ್ದು ಮಾಡಿದ್ರೆ ಏನಾಗುತ್ತಂತ ಎಲ್ಲರಿಗೂ ಗೊತ್ತು. ಸಿಎಂ ಸಿದ್ದರಾಮಯ್ಯ ಅವರು ಏನಾದ್ರು ಬಂದ್ ಮಾಡಿಬಿಟ್ರೆ ಈಗ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರು, ಈಗ ಬಿಜೆಪಿ ಅವರು, ಜೆಡಿಎಸ್ ಅವರು ಈ ಸರ್ಕಾರದವರು ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ, ಅದು ಇದು ಅಂತ ಟೀಕೆ ಮಾಡ್ತಾರೆ ಅನ್ಬಿಟ್ಟು ಭಯ ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಅವ್ರ 5 ಗ್ಯಾರಂಟಿ ಯೋಜನೆಗಳನ್ನ ನಿಲ್ಸಕ್ ಹೋಗಲ್ಲ. ಒಂದು ಆದೇಶ ಆದ್ರೆ ಹೊರಡಿಸಿದ್ರು. ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳನ್ನು ಉಪಯೋಗ ಮಾಡ್ಕೊಳ್ತಿದಾರೋ ಅನರ್ಹರು ಅಂತ ಅವರನ್ನ ಪತ್ತೆ ಹಚ್ಚಿ ಅವರಿಗೆ, ಅನರ್ಹರಿಗೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ ಯೋಜನೆ ಇವ್ಯಾವು ಬರ್ದೇ ಇರೋ ರೀತಿ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರದವರಾದ್ರೆ ಹೇಳ್ತಿರುವಂತದ್ದು ಸ್ನೇಹಿತರೆ. ಅದ್ರ ಜೊತೆಗೆ ಪಿಂಚಣಿ ಮೇಲೆ ಕೂಡ ಬಿದ್ದಿದೆ ಸರ್ಕಾರದ ಕಣ್ಣು. ಏನಂದ್ರೆ ಕೆಲವರು ಪಿಂಚಣಿ ತೆಗೆದುಕೊಳ್ಳೋದಕ್ಕೆ ಅವ್ರಿಗೆ ಇನ್ನೂ ವಯಸ್ಸೇ ಆಗಿರಲ್ಲ, ಬೇರೆ ಯಾರಿಗಾದ್ರೂ ಸ್ವಲ್ಪ ಲಂಚ ಗಿಂಚ ಕೊಟ್ಟು ಏನ್ ಮಾಡ್ತಾರಂದ್ರೆ ಪಿಂಚಣಿ ಬರೋ ರೀತಿ ಮಾಡಿಸ್ಕೊಳ್ತಾರೆ. ಓಕೆನಾ, ನಕಲಿ ದಾಖಲೆಗಳನ್ನ ಹಾಕ್ಬಿಟ್ಟು ವಯಸ್ಸಾಗಿದೆ ಅಂದ್ಬಿಟ್ಟು ಇಲ್ಲಿ ಪಿಂಚಣಿ ಬರೋ ರೀತಿ ಆದ್ರೆ ಮಾಡ್ಕೊಳ್ತಾರೆ. ಅಂತ ಅವರನ್ನು ಕೂಡ ಪತ್ತೆ ಹಚ್ಚಿ ಯಾರು ನಕಲಿಯಾಗಿ ಒಂದು ವೃದ್ಧರಾಗದೇ ಇದ್ರು ನಕಲಿಯಾಗಿ ಪಿಂಚಣಿ ಯಾರು ತೆಗೆದುಕೊಳ್ತಿದಾರೋ ಅಂಥವ್ರಿಗೂ ಕೂಡ ಇಲ್ಲಿ ಇನ್ಮೇಲೆಯಿಂದ ಪಿಂಚಣಿ ಕೊಡಲ್ಲ. ಆ ರೀತಿ ಅನರ್ಹರು ಯಾರಿದಾರೋ ಅವರನ್ನು ಕೂಡ ಕಂಡು ಹಿಡಿದು ಅವ್ರಿಗೆ ಪಿಂಚಣಿ ಕೊಡಲ್ಲ ಅಂತ ಇಲ್ಲಿ ಸರ್ಕಾರದವ್ರು ಆದೇಶ ಮಾಡಿರುವಂಥದ್ದು. ಯಾಕೆ ಇವೆಲ್ಲ ಮಾಡ್ತಿದಾರಂದ್ರೆ ಅನರ್ಹರನ್ನು ತೆಗೆದಾಕಿದ್ರೆ ಸರ್ಕಾರದವ್ರಿಗೆ ಸ್ವಲ್ಪ ಹಣ ಆದ್ರೂ ಉಳಿಯುತ್ತೆ. ಓಕೆನಾ, ಅದರಿಂದ ಅನರ್ಹ ಫಲಾನುಭವಿಗಳು ಯಾರು ಇದಾರೋ ಅಂಥವ್ರನ್ನ ತೆಗೆದಾಕ್ತಿದ್ದಾರೆ ಸ್ನೇಹಿತರೆ. ಮತ್ತೆ ರೇಷನ್ ಕಾರ್ಡ್ ಕೂಡ ಅಷ್ಟೇ, ಅನರ್ಹ ರೇಷನ್ ಕಾರ್ಡ್ಗಳು ಯಾರ್ಯಾರ ಬಳಿ ಇದಾವೋ BPL ರೇಷನ್ ಕಾರ್ಡ್ಗಳು ಅಂತ ಒಂದು ರೇಷನ್ ಕಾರ್ಡ್ಗಳನ್ನು ಕೂಡ ಸರ್ಕಾರ ಕ್ಯಾನ್ಸಲ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಒಂದು ಕೆಲಸವನ್ನ ವಹಿಸಿರುವಂಥದ್ದು ಸ್ನೇಹಿತರೆ. ಇನ್ಮೇಲೆಯಿಂದ ಯೋಜನೆಗಳಾಗಿರ್ಬೋದು, ಪಿಂಚಣಿ ಆಗಿರ್ಬೋದು, BPL ರೇಷನ್ ಕಾರ್ಡ್ ಆಗಿರ್ಬೋದು, ಅರ್ಹ ಫಲಾನುಭವಿಗಳು ಯಾರಿದಾರೋ ಅವ್ರಿಗೆ ಕರೆಕ್ಟಾಗಿ ಎಲ್ಲ ಹಣನೂ ಬರುತ್ತೆ, ಅನರ್ಹ ಫಲಾನುಭವಿಗಳಿಗೆ ಹಣ ಬರಲ್ಲ. ಸರ್ಕಾರದ ಈ ಒಂದು ನಿರ್ಧಾರದ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಒಂದು ವೇಳೆ ನಿಮ್ಗೆ ಇವತ್ತೇನಾದ್ರೂ ಗೃಹಲಕ್ಷ್ಮಿ 21ನೇ ಕಂತಿನ ಹಣ ಜಮಾ ಆಯ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ತಿಳಿಸಿ. ಹಣ ಜಮಾ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿದೆ ಅಂತ ಹೇಳಿ, ಹಣ ಬಂದಿಲ್ಲ ಅಂದ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿಲ್ಲ ಅಂತ ಹೇಳಿ.